ಮತ್ತೊಂದು ಕಡೆ ವಾದ ಪ್ರತಿವಾದ ಆಲಿಸಿದ ಬಳಿಕ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಪ್ರಜ್ವಲ್ ರೇವಣ್ಣ ಅವರು ವಿಚಾರ ಇದು. 4 ಗಂಟೆಗೆ ಆದೇಶವನ್ನ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ರು ನ್ಯಾಯಾಧೀಶರು. ಆದರೆ ಈಗಲೂ ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ. ಯೂಶಲಿ ಹಿಂಗೆ ಪೋಸ್ಟ್ಪೋನ್ ಆದಾಗ ಜಡ್ಜ್ಮೆಂಟ್ ಓದೋದು ಆ ಕಸ್ಟಡಿಯಲ್ಲಿರ್ತಕ್ಕಂಥ ಅಥವಾ ಬಂಧನಕ್ಕೆ ಒಳಗಾಗಿರುವ ಆರೋಪಿಯನ್ನು ಹೊರಗೆ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು. ಆದರೆ ಕೋರ್ಟ್ ಹಾಲ್ ಫುಲ್ ಅಂತ, ಕೋರ್ಟ್ನ ಆವರಣದಲ್ಲೂ ಜನವೋ ಜನ ಅಂತ. ಸಹಜ ಕುತೂಹಲ, ಇಷ್ಟೆಲ್ಲ ಆರೋಪಗಳು ಕೇಳೋಕೆ ಸಿಕ್ಕಿರುವ ಪ್ರಜ್ವಲ್ ರೇವಣ್ಣ ಅವ್ರ ಭವಿಷ್ಯ ಏನಾಗಬಹುದು ಅಂತ ಹೇಳಿ ಒಂದಷ್ಟು ಜನ ಅವ್ರ ಬೆಂಬಲಿಗರು ಬಂದಿರ್ಬೋದೇನೋ ಗೊತ್ತಿಲ್ಲ ಕೋರ್ಟ್ನ ಆವರಣದಲ್ಲಿ. ಹೀಗಾಗಿ ಆಚೆ ಕರ್ಕೊಂಡು ಹೋಗ್ದಲೆ ಕಟಕಟೆಯ ಬಳಿಯಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಅನ್ನೋ ಮಾಹಿತಿ. ಮತ್ತೊಂದು ಕಡೆ ಅತ್ಯಾಚಾರ ಬಸವನಗುಡಿಯಲ್ಲಾಗಿದೆ, ಹೊಳೆನರಸೀಪುರದಲ್ಲೂ ಕೂಡ ಆಗಿದೆ. ಹೀಗಾಗಿ ಎಲ್ಲ ಕಡೆ ಹೋಗಿ ತನಿಖೆಯನ್ನ ಮಾಡೋದು ಬಾಕಿ ಇದೆ. ಇದರಿಂದ ಹೆಚ್ಚು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ. ಇದು SIT ಪರ ವಕೀಲರಾದ ಅಶೋಕ್ ನಾಯಕ್ ಅವರ ವಾದ ಆಲಿಸಿದ ಬಳಿಕ ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಸಾಮಾನ್ಯವಾಗಿ 7, 14 ಹೀಗೆ 7 ದಿನ 14 ದಿನ ಕಸ್ಟಡಿಗೆ ಕೊಡುವ ಪ್ರಕ್ರಿಯೆ ಇರುತ್ತೆ. ಈಗ SIT ಪರ ವಕೀಲರು ಹೇಳ್ತಾ ಇರೋದು ನಮಗೆ ಹೆಚ್ಚಿಗೆ ದಿನ ಸಮಯಾವಕಾಶ ಬೇಕು, ಬೇರೆ ಬೇರೆ ಜಾಗಗಳಲ್ಲಿ ಅಪರಾಧ ನಡೆದಿದೆ ಅನ್ನೋ ಆರೋಪ ಇದೆ, ನಾವಲ್ಲೆಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡಿಸ್ಬೇಕು, ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು. ಹೀಗಾಗಿ 14 ದಿನ ಕಸ್ಟಡಿಗೆ ಕೊಡಿ ಅಂತ ಹೇಳಿ SIT ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ನ್ಯಾಯಾಲಯದ ಮುಂದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಆಗ್ಲಿಂದಲೂ ಕೂಡ ನೀವು ಫಾಲೋವನ್ನು ಮಾಡ್ತಾ ಇದ್ದೀರಿ, ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆಗಳು ನಡೀತಾ ಇದೆ, ವಾದ ಪ್ರತಿವಾದಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದೀರಿ. ಏನಾಗಬಹುದು, ಏನು ನಿರೀಕ್ಷೆ ಇಟ್ಕೋಬಹುದು? ಪ್ರಜ್ವಲ್ ರೇವಣ್ಣ ಪೊಲೀಸ್ ಕಸ್ಟಡಿಗೋ ಅಥವಾ ನ್ಯಾಯಾಂಗ ಬಂಧನಕ್ಕೋ? ನಾಗೇಂದ್ರ ಬಾಬು, ಬಹುತೇಕವಾಗಿ ಇಂಥ ಕೇಸ್ಗಳಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರಗಳೇನಂತಂದ್ರೆ, ಪ್ರಮುಖವಾಗಿ ಜಡ್ಜ್ ಇಲ್ಲಿ ಕೇಳಿದ್ದು ಆಧಾರ ಏನಿದೆ, ನೀವು ಮಾಡ್ತಾ ಇರುವಂಥ ಎಲ್ಲ ಆರೋಪಗಳಿಗೆ ಆಧಾರ ಏನಿದೆ ಅಂತ SIT ಪರ ವಾದ ಮಾಡ್ತಾ ಇದ್ದ ವಕೀಲರನ್ನ ಪ್ರಶ್ನೆ ಮಾಡಿದರು. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಪ್ರತಿವಾದವನ್ನು ಆರಂಭಿಸಿದ ಅರುಣ್ ಕೂಡ ಈ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತಂದರು. ಆದರೆ SIT ಇದಕ್ಕೆ ಕೌಂಟರ್ ಕೊಡ್ತಾ ಶಿಕ್ಷೆ ಕೊಡಬಲ್ಲಂತಹ ಅಪರಾಧವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ, ಬಹಳ ಗಂಭೀರವಾದಂತಹ ಪ್ರಕರಣ, SIT ಕಸ್ಟಡಿಗೆ ನೀಡಲೇಬೇಕು ಅನ್ನುವಂತಹ ವಾದ ಅವರದ್ದಾಗಿತ್ತು. ಈಗ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ನಾವು ರೇವಣ್ಣ ಅವರ ಕೇಸನ್ನು ರೀಕಾಲ್ ಮಾಡಿಕೊಂಡ್ರೆ ಇಲ್ಲಿಯೂ ಕೂಡ ಸೇಮ್ ಎಲ್ಲವೂ CRPC 164 ಸ್ಟೇಟ್ಮೆಂಟ್ ಬಗ್ಗೆ ಪ್ರಸ್ತಾಪ ಆಯಿತು, ಸಂತ್ರಸ್ತೆಯ ಹೇಳಿಕೆ ವಿಚಾರವಾಗಿ ಪ್ರಸ್ತಾಪ ಆಯಿತು, ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಪರ ವಕೀಲರು CV ನಾಗೇಶ್ 22 ಜಡ್ಜ್ಮೆಂಟ್ಗಳನ್ನು ವಾದ ಮಾಡಿದ್ರು, ಜಾಮೀನನ್ನು ನೀಡಬೇಕು ಅಂತ ಹೇಳಿದರು. ಆದರೆ ವಿಚಾರಣೆ ಅಂತ ಬಂದಾಗ SIT ವಿಚಾರಣೆಗೂ ತೆಗೆದುಕೊಂಡು ತದನಂತರ JCಗೂ ಕೂಡ ನೀಡಲಾಯಿತು. ಅಂದರೆ ಜ್ಯುಡಿಷಿಯಲ್ ಕಸ್ಟಡಿಗೂ ಕೂಡ ರೇವಣ್ಣ ಅವರನ್ನ ಕೊಡಲಾಗಿತ್ತು. ಪರಪ್ಪನ ಅಗ್ರಹಾರಕ್ಕೆ ಅವರು ಶಿಫ್ಟ್ ಆದರು. ತದನಂತರ ಅವರನ್ನ ಜಾಮೀನಿನಿಂದ ಆಚೆ ಕಳಿಸಲಾಯಿತು. ಆದರೆ ರೇವಣ್ಣ ಅವರ ವಿಚಾರವನ್ನು ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಬಂದರೆ ಇಲ್ಲಿ SIT ಪರ ವಕೀಲರು ಮಾಡ್ತಾ ಇರುವಂತಹ ಪ್ರಬಲವಾದ ವಾದ ಏನಂತಂದರೆ, ಇದು ಬಹಳ ಗಂಭೀರವಾದಂತಹ ಪ್ರಕರಣ. ಹೊಳೆನರಸೀಪುರದಲ್ಲಿ ಅತ್ಯಾಚಾರ ಆಗಿದೆ, ಬಸವನಗುಡಿಯಲ್ಲಿ ಅತ್ಯಾಚಾರ ಆಗಿದೆ, ಸಂತ್ರಸ್ತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ವಿಡಿಯೋಗಳಲ್ಲಿಯೂ ಕೂಡ ನೀವು ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಸಂತ್ರಸ್ತೆಯರ ಹೇಳಿಕೆ ಮತ್ತು ಅತ್ಯಾಚಾರ ಎಸಗಿರುವಂತಹ ವಿಚಾರ ಎಲ್ಲವೂ ಕೂಡ ಸ್ಪಷ್ಟವಾಗಿರುವಾಗ ಯಾಕೆ ಇವರಿಗೆ ರಿಲೀಫನ್ನು ಕೊಡಬೇಕು? ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂಥ ಅಗತ್ಯ ಇದೆ. ಸಂತ್ರಸ್ತೆಯರ ಹೇಳಿಕೆಯ ಪ್ರಕಾರವಾಗಿ ಸ್ಥಳ ಮಹಜರು ಮಾಡುವಂಥ ಅಗತ್ಯ ಇದೆ. ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವ ಅಗತ್ಯ ಇರೋದ್ರಿಂದ ಇವರನ್ನು ಕಸ್ಟಡಿಗೆ ಕೊಡಲೇಬೇಕು ಅನ್ನುವಂತಹ ಆಗ್ರಹವು ಕೇಳಿಬಂದಿದೆ ವಾದದ ಸಂದರ್ಭದಲ್ಲಿ. ಸೊ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಜಡ್ಜ್ ಈಗ ಏನು ಮಾಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಸರಿಯಾಗಿ 4 ಗಂಟೆಗೆ ತೀರ್ಪು ಕಾಯ್ದಿರಿಸಲಾಗಿರುವುದಂಥ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಇವರನ್ನು ಬಹುತೇಕ SIT ಕಸ್ಟಡಿಗೆ 7 ರಿಂದ 8 ದಿನಗಳ ಕಾಲ ನೀಡಬಹುದು ಅನ್ನುವಂತಹ ಅಂದಾಜು ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ,
ರೀಸನ್ ಇಷ್ಟೇ, ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವ ಅಗತ್ಯ ಮತ್ತು ಸ್ಥಳ ಮಹಜರು ಮಾಡುವಂತಹ ಅಗತ್ಯ. 37 ದಿನಗಳ ಕಾಲ ಈತ ಪರಾರಿಯಾಗಿರುವಂತಹ ವಿಚಾರ, ಈತನಿಗೆ ಯಾರು ಸಹಾಯ ಮಾಡಿದ್ರು, ಯಾವ ಉದ್ದೇಶದಿಂದ ಈತ ಪರಾರಿಯಾಗಿದ್ದ, ತಪ್ಪು ಮಾಡಿರಲಿಲ್ಲ ಅಂತಂದ್ರೆ ಕಣ್ಮರೆ ಯಾಕೆ ದೂರದಿಂದ ನಿಂತು ವಿಡಿಯೋ ಸಂದೇಶವನ್ನ ಕಳಿಸಿದ್ರು, ಇದರ ಉದ್ದೇಶ ಏನಾಗಿತ್ತು? ತಪ್ಪೇ ಮಾಡಿಲ್ಲ, ರಾಜಕೀಯ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಹೇಳುವಂತ ಉದ್ದೇಶ ಇದ್ದಿದ್ರೆ ಅದನ್ನ ಬೆಂಗಳೂರಿನಲ್ಲಿ ಇದ್ಕೊಂಡು ಕೋರ್ಟ್ ಮುಂದೆ ಹಾಜರಾಗಿ SIT ಮುಂದೆ ಹಾಜರಾಗಿ ಹೇಳ್ಬೋದಿತ್ತು. ಆದ್ರೆ ಎಲ್ಲೋ ನಿಂತ್ಕೊಂಡು ವಿಡಿಯೋ ಸಂದೇಶವನ್ನ ಕಳಿಸಿದ್ದರ ಉದ್ದೇಶ ಏನು, ಇಷ್ಟು ದಿನ ಪರಾರಿಯಾಗಿರುವ ಉದ್ದೇಶ ಏನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಕೆಲಸ SIT ಅಧಿಕಾರಿಗಳಿಂದ ಆಗತ್ತೆ. ಇದಕ್ಕಾಗಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಯ ಅಗತ್ಯ ಇದೆ ಅನ್ನುವಂತಹ ಮಾತನ್ನ ಆರಂಭದಿಂದ ಅಂತ್ಯದವರೆಗೂ SIT ಪರ ವಕೀಲರು ಹೇಳಿದ್ರು. ಆದ್ರೆ ಪ್ರತಿವಾದದ ಸಂದರ್ಭದಲ್ಲಿ ಅರುಣ್ ವಾದ ಮಾಡುವಂತಹ ಟೈಮ್ನಲ್ಲಿ ಶ್ರೀಪಾದ್, ಒಂದೇ ಗಳಿಗೆ ಮತ್ತಷ್ಟು ಅಪ್ಡೇಟ್ಸ್ ಕಡೆ ಗಮನ ಕೊಡೋಣ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.